ಹನಿ ಟ್ರ್ಯಾಪ್ ಅಂತ ಜೋರಾಗಿ ಮಾತಾಡಿದ್ದಾಯಿತು. ಸದನದಲ್ಲಿಯೂ ಕೂಡ ಇದರ ಬಗ್ಗೆ ಪ್ರಶ್ನೆ ರೈಸ್ ಮಾಡಿದ್ದಾಯಿತು. ಆಡಳಿತಾರೂಢ ಪಕ್ಷದ ಕಡೆಯಿಂದ ಹನಿ ಟ್ರ್ಯಾಪ್ ಬಗ್ಗೆ ಯಾರೂ ಮಾತಾಡ್ತಾನೇ ಇರಲಿಲ್ಲ. ಯಾವಾಗ ಯತ್ನಾಳರು ಸದನದಲ್ಲಿಯೇ ಸಹಕಾರ ಸಚಿವ ಇಂಥ ಆರೋಪ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಆಗ ರಾಜಣ್ಣ ಎದ್ದು ನಿಂತ್ಕೊಂಡ್ರು. ನಾವು ಬಿಡಲ್ಲ, ನಾನು ಬಿಡಲ್ಲ ಇದನ್ನು, ಹಾಗೆ ಹೀಗೆ ರಾಜಣ್ಣ ಮಾತಾಡಿದ್ರು. ಆನಂತರ ಅದೇ ಸದನದಿಂದ ಆಚೆ ಬಂದವರು ಬಂದ ಮೇಲೆ ಒಂದು ಮಾತು ಹೇಳ್ತಾರೆ ಅವರು, ನಾನು ಸತ್ಯ ಹರಿಶ್ಚಂದ್ರ ಅಲ್ಲ, ಶ್ರೀರಾಮಚಂದ್ರನೂ ಅಲ್ಲ ನಾನು ಅಂತ ಮಾತು ಹೇಳ್ತಾರೆ. ಅದು ಯಾಕೆ ಹೇಳಿದ್ರು ವಿ ಡೋಂಟ್ ನೋ. ಇವತ್ತು ನಮ್ಗೆ ಅದಕ್ಕೆ ಒಂದು ಉತ್ತರ ಸಿಕ್ಕಿಲ್ಲ. ಅದಕ್ಕೆ ಸತ್ಯ ಹರಿಶ್ಚಂದ್ರ ಶ್ರೀರಾಮಚಂದ್ರ ಅಲ್ಲ ನಾನು ಅಂತ ಅವ್ರು ಯಾಕೆ ಹೇಳಿದ್ರು ಅಂಥೇಳಿ. ಹನಿ ಟ್ರ್ಯಾಪ್ಗೆ ಯತ್ನ ಆಗಿದೆ ಅಂತ ಹೇಳಿದ್ರೆ ಹೊರತು ಹನಿ ಟ್ರ್ಯಾಪೇ ಆಗಿಬಿಟ್ಟಿದೆ ಅಂತ ಯಾರೂ ಬಾಯ್ಬಿಡಲಿಲ್ಲ ಇಲ್ಲಿವರೆಗೂ ಕೂಡ. ಇದೇ ವಿಚಾರಕ್ಕೆ ಸದನದಲ್ಲಿ ಅವತ್ತಿಗೆ ಪರಮೇಶ್ವರ್ ಅವರು ಏನು ಹೇಳಿದರು ಅಂದರೆ, ನನಗೆ ದೂರು ಬಂದರೆ ಕ್ರಮ ತಗೋತೀನಿ ಎಂದಿದ್ರು. ಯಾರು ಇಲ್ಲಿ ಯಾಕೆ ಮೀನಮೇಷ ಎಣಿಸ್ತಾ ಇದ್ದಾರೆ? ಯಾರು ಹನಿ ಟ್ರ್ಯಾಪ್ಗೆ ಯತ್ನ ಮಾಡಿದ್ರು ಅಥವಾ ಹನಿ ಟ್ರ್ಯಾಪೇ ಮಾಡಿಬಿಟ್ಟಿದ್ದಾರೆ ಅಥವಾ ಬ್ಲ್ಯಾಕ್ ಮೇಲ್ ಮಾಡಿದ್ದಾರಾ, ಯಾರಾದರೂ ಛೂ ಬಿಟ್ಟಿದ್ದಾರಾ, ಯಾವ ಶಕ್ತಿ ಇದರ ಹಿಂದೆ ಇದೆ? ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನು ಇನ್ನೂ ಕೂಡ ನೋಡ್ತೀನಿ, ಕಾಲ ಬಂದ ದೂರು ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದರು. ಈಗ ಕೆಲವೇ ಕ್ಷಣಗಳಲ್ಲಿ ರಾಜಣ್ಣ ಅವರು ಬಂದು ಕಂಪ್ಲೇಂಟನ್ನು ಕೊಡ್ತಾರಂತೆ. ಬೆಂಗಳೂರಲ್ಲಿ ಪರಮೇಶ್ವರ್ಗೆ ಸಹಕಾರ ಸಚಿವ ದೂರನ್ನು ಕೊಡಲಿದ್ದಾರಂತೆ. ಮಧ್ಯಾಹ್ನ ಟಿ ಬೇಗೂರಿನಲ್ಲಿ ಗೃಹ ಸಚಿವರನ್ನು ರಾಜಣ್ಣ ಭೇಟಿಯಾಗಿದ್ದರು. ಬೆಂಗಳೂರಿಗೆ ಬಂದು ದೂರು ಕೊಡಿ ಅಂಥೇಳಿ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರಂತೆ. ಅದರಂತೆ ದೂರು ಕೊಡುವುದಕ್ಕೆ ಸಚಿವ ರಾಜಣ್ಣ ಮುಂದಾಗಿದ್ದಾರೆ. ನಾನು ದೂರು ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ನಾನು ಕೊಡ್ತಕ್ಕಂಥ ದೂರು ಗಮನದಲ್ಲಿ ಇಟ್ಟುಕೊಂಡೇ ತನಿಖೆ ಮಾಡ್ತಾರೆ. ಅವರು SIT ಮಾಡ್ತಾರೋ ADGPಯಿಂದ ತನಿಖೆ ಮಾಡಿಸ್ತಾರೋ ನಮಗೆ ಗೊತ್ತಿಲ್ಲ. ಅದು CM ಗೃಹ ಸಚಿವರಿಗೆ ಬಿಟ್ಟಂಥ ವಿಚಾರ ಅಂಥೇಳಿ ರಾಜಣ್ಣ ಮಾತಾಡಿದ್ದಾರೆ. CCTV ಆಧಾರದ ಮೇಲೆ ದಾಖಲೆ ಇದೆ ಅಂತ ಹೇಳಿದ್ದೆ. ಸರ್ಕಾರಿ ನಿವಾಸದಲ್ಲಿ CCTV ಹಾಕಿಲ್ಲ ಅಂತ ಆಮೇಲೆ ಗೊತ್ತಾಯಿತು ನನಗೆ. CCTV ಇರಬೇಕು ಅಂತ ನಾನು ಹೇಳಿಬಿಟ್ಟಿದ್ದೆ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ. ಆದರೆ ಸರ್ಕಾರಿ ನಿವಾಸದಲ್ಲಿ CCTVನೇ ಹಾಕಿಲ್ಲ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಪರಮೇಶ್ವರ್ ಭೇಟಿ ಬಳಿಕ ಸಚಿವ ರಾಜಣ್ಣ ಅವರ ಹೇಳಿಕೆ ಇದು. ತಿರ್ಗಾ ಬೆಳಿಗ್ಗೆನೆ ನಾನು ಇದಕ್ಕೆ ಹೋಗ್ಬೇಕಾಯ್ತು, ಎಲ್ಲಿಗೆ, ತುರುವೇಕೆರೆನಲ್ಲೂ ಕೂಡ ಒಂದು ವಾಣಿಜ್ಯ ಬಿಲ್ಡಿಂಗು ಇನಾಗ್ರೇಷನ್ ಇತ್ತು. ನಾನು ಅಲ್ಲಿ ಹೋಗ್ಬಿಟ್ಟೆ. ಹಾಗಾಗಿ ಇಷ್ಟು ದಿವಸನೂ ಕೂಡ ನಾನು ಒಂದು 5 ನಿಮಿಷ ಸಮಾಧಾನವಾಗಿ ಏನೂ ಬರೀಲಿಕ್ಕೆ ಅವಕಾಶ ಇರಲಿಲ್ಲ. ಅದರಿಂದ ನಾನು ಇವತ್ತು ಬೆಳಿಗ್ಗೆ ಫ್ರೀ ಇದ್ದೆ 11 ಗಂಟೆವರೆಗೆ. 11 ಗಂಟೆಗೆ ತುಮಕೂರಿನಲ್ಲಿ LG ಅವನೂರವರ 100ನೇ ಶತಮಾನ ಅಂದರೆ ಹುಟ್ಟಿದಬ್ಬ ಅವ್ರದ್ದು ಇತ್ತು. ಅದಕ್ಕೋಸ್ಕರ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿಕ್ಕೆ ಅಲ್ಲಿ ಹೋದೆ. ಅಲ್ಲಿನವರೆಗೂ ಎಲ್ಲ ರೆಡಿ ಮಾಡಿಕೊಂಡು ಬಂದೆ. ಗೃಹ ಮಂತ್ರಿಗಳು ಎಲ್ಲಿದ್ದಾರೆ ಅಂತೇಳಿ ಪತ್ತೆ ಮಾಡಲಾಗಿ ಅವರು ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆನಲ್ಲಿ ರಾಜಣ್ಣ ಇದ್ರ ಬಗ್ಗೆ ಒಂದು ಕೆಲಸ ಮಾಡೋಣ, 4:30ಗೆ ಮನೆಗೆ ಬಂದ್ಬಿಡಪ್ಪ ಅಂದ್ರು. ಆಯ್ತು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಇಷ್ಟು ನಡೆದಿರೋದು. ಅವರು ನೋಡಿ, ತನಿಖೆ ಸ್ವರೂಪ ನಾನು ಗೃಹ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ಮೇಲೆ ಅವ್ರು ಏನು ಹೇಳ್ತಾರೆ, ಮತ್ತೆ ನಾನು ಹೇಳಿದ್ದು ಅವ್ರು ಕೇಳೋದಿಲ್ಲ. ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಆದಂತ ಇಲಾಖೆನಲ್ಲಿ ಕೆಲವು ಮಾಹಿತಿ ಎಲ್ಲ ತರಿಸ್ಕೊಂಡಿದ್ದಾರೆ ಈಗಾಗಲೇ. ಮತ್ತೆ ಅವರು ಮುಖ್ಯಮಂತ್ರಿಗಳ ಜೊತೆನಲ್ಲಿ ಮಾಡಿ ಅಂತಿಮವಾಗಿ ಅವರು ಒಬ್ಬರನ್ನ ಏನು SIT ಮಾಡ್ತಾರೋ ಅಥವಾ DGP ADGP ಲೆವೆಲ್ ಅಧಿಕಾರಿಯಿಂದ ತನಿಖೆ ಮಾಡಿಸ್ತಾರೋ ಅದು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸೇರಿದಂತ ವಿಷಯ. ಅದು ಅವನೇನ್ ಕೊಡ್ತಾನೆ ಗೊತ್ತಿಲ್ಲ. ನನ್ನದು ನನಗಿರೋ ಮಾಹಿತಿ ಮತ್ತೆ ನನ್ನ ಕಡೆಯಿಂದ ದಾಖಲೆಗಳು ಅಂದ್ರೆ ಏನ್ ದಾಖಲೆ ಇಟ್ಕೋಬಹುದು ಆಗಿದೆ ಹೇಳಿ. ಇದು ಫೋನ್ದು ಇಲ್ಲ. ನಾನು ದಾಖಲೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿ CC ಕ್ಯಾಮ್ರಾ ಮೇಲೆ ದಾಖಲೆ ಆಗುತ್ತೆ ಅಂತ ಅನ್ಕೊಂಡೆ. CC ಕ್ಯಾಮ್ರಾನೇ ಹಾಕಿಲ್ಲ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು. ಪ್ಲಾನಿಂಗ್ ಎಲ್ಲ ಯಾವ ಮಂತ್ರಿ ಮನೆಗೂ ಹಾಕಿಲ್ವಂತಲ್ಲ. ನೋಡಿ ಮಾತಾಡ್ಸೋದೇ ಕಷ್ಟ. ಹಂಗಿರುವಾಗ ವಿಡಿಯೋ ಮಾಡೋದು ಅದೇನಾಗ್ತದೆ, ಯಾವುದೇ ಈ ತರ ಭೇಟಿಯಾಗಿ ಬಂದಿದ್ದಾರೆ ಪರಮೇಶ್ವರ್ ಅವರನ್ನ. ನೇರವಾಗಿ ಗೃಹ ಸಚಿವರಿಗೇನೆ ದೂರು ಕೊಡಲಿಕ್ಕೆ ಅಂತ ರಾಜಣ್ಣ ಅವರು ಹೋಗಿದ್ದರು. ಅವರು ಪರಮೇಶ್ವರ್ ಅವರಿಗೆ ದೂರು ಕೊಟ್ಟಿದ್ದಾರೆ ಅಂತ ನಾವು ಭಾವಿಸೋಣ. ಪ್ರಶ್ನೆ ಏನು ಬರ್ತಾ ಇದೆ ಅಂದರೆ, ರಾಜಣ್ಣ ಅವ್ರಿಗೆ CCTV ಅಲ್ಲಿ ಇಲ್ಲ ಅನ್ನೋದೇ ವಿಷಯ ಗೊತ್ತಿರಲಿಲ್ಲ. ರೆಕಾರ್ಡ್ ಮಾಡಿದ್ರೆ ರಾಜಣ್ಣ ಅವ್ರು ಯಾರನ್ನಾದರೂ ಅಂತ ಕೇಳಿದ್ರೆ, ಇಲ್ಲ ನನಗೆ ಮಾತಾಡ್ಸೋದೇ ಕಷ್ಟಪ್ಪ, ನಾನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಂದಾಗ ಇನ್ನೇನು ಪ್ರೂಫ್? ಈಗ ರಾಜಣ್ಣ ಅವರ ಈ ದೂರಿಗೆ CCTVನೇ ಕ್ರೂಷಿಯಲ್ ಆಗಿತ್ತಾ? ಅದೇ ಪ್ರಮುಖವಾಗಿರ್ತಕ್ಕಂಥ ಒಂದು ಸಾಕ್ಷಿ ಆಗಿತ್ತಾ? ಈಗ ಅದಿಲ್ಲದೆ ರಾಜಣ್ಣ ಅವರು ಏನು ಬಾಯಿ ಮಾತು ದೂರು ಕೊಡ್ತಾರಾ ಇಲ್ಲಿ, ಅಥವಾ ಫೋನ್ ಕರೆಗಳು, ಅಲ್ಲಿಂದ ಬಂದಿರತಕ್ಕಂಥ ಬೆದರಿಕೆಗಳು, ಯಾರಾದರೂ ಹಣಕ್ಕೆ ಬೆದರಿಕೆ ಇಟ್ಟಿದ್ರಾ, ಇನ್ಯಾವುದಾನ ಥ್ರೆಟ್ ಬಂದಿತ್ತಾ, ಇವರಿಗೆ ಬ್ಲ್ಯಾಕ್ ಮೇಲ್ ಇತ್ತಾ? ಈ ಒಂದು ವಿಚಾರ ಕೂಡ ಇದಕ್ಕೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಈಗ ಇವರು CCTV ಇರಬಹುದು
ತಮ್ಮನ್ನು ಯಾರೋ ಮೀಟ್ ಮಾಡೋಕ್ಕೆ ಬಂದಾಗ ಅಥವಾ ಹನಿ ಟ್ರ್ಯಾಪ್ ಯತ್ನ ಮಾಡಿದಾಗ CCTV ಇರಬಹುದು ಅಂತ ಅಂದ್ಕೊಂಡ್ಬಿಟ್ಟಿದ್ರಂತೆ ರಾಜಣ್ಣ ಅವರು. ಆದರೆ CCTVಯಲ್ಲಿ ಇಲ್ಲ ಅಂತ ನನಗೀಗ ಗೊತ್ತಾಯಿತು ಅಂತ ಹೇಳಿದ್ರು. ಈಗ ದಾಖಲೆ ಅಂದರೆ ಇನ್ನೇನು ಕೊಡ್ತೀರಾ ಅಂದರೆ ನಾನೇನು ರೆಕಾರ್ಡ್ ಮಾಡಿಲ್ಲ ಅಂತಾರೆ. ಹಾಗಾದರೆ ರಾಜಣ್ಣ ಅವರ ದೂರು ಬರಿಯ ಬಾಯಿ ಮಾತಿನ ದೂರ, ಒಂದು ಯಾವುದು ಪುರಾವೆಗಳು ಬಲವಾದಂತೆ ಇಲ್ವಾ, ಏನು ಕಥೆ ಇದು ಅಂತ? ರಮಕಾಂತ್, ಕಳೆದ 5 ದಿನಗಳಿಂದಲೂ ಕೂಡ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅನ್ನುವಂತಹ ಚರ್ಚೆಗಳಿತ್ತು. ಒಂದು ಕಡೆ ಪ್ರತಿಪಕ್ಷಗಳು, ಆಡಳಿತ ಪಕ್ಷದಲ್ಲೂ ಕೂಡ ಕೆಲವರು ತನಿಖೆ ಮಾಡಬೇಕು ಅನ್ನುವಂಥ ಒತ್ತಡವನ್ನು ತಂದಿದ್ರು. ಆದರೆ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿ ಸರ್ಕಾರ ಮತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ರಾಜಣ್ಣ ಅವರ ಹಿನ್ನೆಲೆ ಒತ್ತಡವನ್ನು ತಂದಿತ್ತು ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ನಂತರ ಸರ್ಕಾರದ ಮೇಲೂ ಕೂಡ ಒತ್ತಡವನ್ನು ತಂದು ತನಿಖೆಗೆ ಕೊಡುವಂತೆ ಪೆಂಡಿಂಗ್ ಅನ್ನ ಇಡಲಾಗಿತ್ತು ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿತ್ತು. ಇದು ಸರ್ಕಾರ ಮತ್ತೆ ಪಕ್ಷದ ಮೇಲೂ ಕೂಡ ಅನುಮಾನಗಳು ಹೇಳೋದಕ್ಕೆ ಶುರುವಾಗಿತ್ತು. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ಗೂ ಕೂಡ ಇದು ಮೇಲ್ಮನವಿ ಯಾವಾಗ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗತ್ತೆ, ಹಾಗಾಗಿ ಸರ್ಕಾರ ಕೂಡ ಒಂದು ರೀತಿ ಆತಂಕಕ್ಕೆ ಒಳಗಾಗಿದೆ. ಸುಪ್ರೀಂ ಕೋರ್ಟ್ನಿಂದ ತನಿಖೆಗೆ ಆದೇಶವನ್ನು ಕೊಡುವ ಮುನ್ನವೇ ನಾವೇ ಅದರ ಈ ವಿಚಾರದಲ್ಲಿ ಮುಂದುವರಿಬೇಕು ಅನ್ನುವಂಥ ನಿರ್ಧಾರಕ್ಕೆ ಸರ್ಕಾರ ಬಂದಂತೆ ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ರಾಜಣ್ಣ ಅವರು ಇವತ್ತು ದೂರನ್ನ ಸಲ್ಲಿಕೆ ಮಾಡುವುದಕ್ಕೆ ಈಗಷ್ಟೇ ಪರಮೇಶ್ವರ್ ಅವರ ಸದಾಶಿವನಗರದಲ್ಲಿರುವಂತಹ ಸರ್ಕಾರಿ ನಿವಾಸಕ್ಕೆ ಈಗ ಬಂದಿದ್ದಾರೆ. ಪರಮೇಶ್ವರ್ ಅವರು ಕೂಡ ನೆಲಮಂಗಲಕ್ಕೆ ತೆರಳಿದ್ರು. ಈಗ ಅವರು ಕೂಡ ತಮ್ಮ ನಿವಾಸಕ್ಕೆ ಬಂದಿದ್ದಾರೆ. ಇಬ್ಬರೂ ನಾಯಕರು ಈಗ ಮಾತುಕತೆಯನ್ನ ಆರಂಭಿಸಿದ್ದಾರೆ. ಸೊ ಈಗ 3 ಪುಟಗಳ ಒಂದು ದೂರನ್ನ ಪರಮೇಶ್ವರ್ ಅವರಿಗೆ ಸಲ್ಲಿಕೆ ಮಾಡಲಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಬುಲಾವನ್ನ ಕೊಡಲಾಗಿದೆ. ಹಿರಿಯ ಅಧಿಕಾರಿಗಳು ನಿವಾಸಕ್ಕೆ ಬಂದ ನಂತರ ದೂರನ್ನ ಯಾವ ರೀತಿಯಾಗಿ ಸ್ವೀಕರಿಸಬೇಕು ಮತ್ತು ಯಾವ ಠಾಣೆಗೆ ವರ್ಗಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳನ್ನು ಮಾಡಿ ಅಂತಿಮವಾಗಿ ಆ ದೂರನ್ನ ವರ್ಗಾವಣೆ ಮಾಡಲಾಗತ್ತೆ. ಸೊ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಇಲ್ಲಿಯವರೆಗೆ ಯಾಕೆ ಈ ಪ್ರಕರಣವನ್ನು ಸುಮೋಟೋ ಅಡಿ ಕೇಸನ್ನು ದಾಖಲಿಸಿಕೊಳ್ಳಬಹುದಾಗಿತ್ತು ಅನ್ನುವಂಥ ಚರ್ಚೆಗಳು ಕೂಡ ಇತ್ತು. ಆದರೆ ಇಲ್ಲಿ ಎಲ್ಲೂ ಕೂಡ ಆ ಸುಮೋಟೋ ಅಡಿ ಕೇಸನ್ನು ಕೂಡ ದಾಖಲು ಮಾಡಿಕೊಂಡಿರಲಿಲ್ಲ. ಜೊತೆಗೆ ಸರ್ಕಾರ ಕೂಡ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಒಂದು ಪ್ರಯತ್ನವನ್ನು ನಡೆಸಿತ್ತು ಅನ್ನುವಂಥ ಊಹಾಪೋಹಗಳು ಕೂಡ ಶುರುವಾಗಿತ್ತು. ಆದರೆ ಇದೀಗ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಬಿದ್ದಂತೆ ಕಾಣಿಸ್ತಾ ಇದೆ. ರಾಜಣ್ಣ ಅವರು ಈಗ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ಅವರ ಸರ್ಕಾರಿ ನಿವಾಸದಲ್ಲಿ. ಈಗ 3 ಪುಟಗಳ ಒಂದು ದೂರು ಏನಿತ್ತು ಆ ದೂರನ್ನ ಈಗ ಸಲ್ಲಿಕೆ ಮಾಡ್ತಾ ಇದ್ದಾರೆ. ನೀವು ಹೇಳ್ದಾಗೆ ರಾಜಣ್ಣ ಅವರು ಈಗಾಗಲೇ ನೆಲಮಂಗಲದ ಬಳಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಇಲ್ಲಿಗೆ ನೀವು ಸರ್ಕಾರಿ ನಿವಾಸಕ್ಕೆ ಬನ್ನಿ, ಅಲ್ಲಿ ದೂರನ್ನ ಸ್ವೀಕರಿಸ್ತೇವೆ ಅಂತೇಳಿ ರಾಜಣ್ಣ ಅವರಿಗೆ ಹೇಳಿದ್ರು. ಸೊ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ನೀವು ಹೇಳಿದಾಗೆ ರಾಜಣ್ಣ ಅವರು ಕೇವಲ ದಾಖಲೆಗಳನ್ನು ಈಗ ಏನು ಮೇಲ್ನೋಟಕ್ಕೆ ಕೆಲವು ಮಾಹಿತಿಗಳನ್ನು ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಆಗಿತ್ತು, ನಮ್ಮ ಮಧುಗಿರಿ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ರು, ಬೆಂಗಳೂರಿನ ಸರ್ಕಾರಿ ಬಂಗಲೆಗೆ ಈ ಪ್ರಯತ್ನವನ್ನು ಹನಿ ಟ್ರ್ಯಾಪ್ ಮಾಡುವಂತಹ ಮಂದಿ ಇಲ್ಲಿಗೂ ಕೂಡ ಬಂದಿದ್ರು. ಹಾಗಾಗಿ ನಮಗೆ ಅನುಮಾನ ಬಂದು ಅವರನ್ನ ವಿಚಾರಿಸಲಾಗಿ ಈಗ ನಮಗೆ ಮಾಹಿತಿ ಬಂತು. ಆ ಕಾರಣಕ್ಕೆ ನಾವು ಸದನದಲ್ಲೂ ಕೂಡ ಪ್ರಸ್ತಾಪವನ್ನ ಮಾಡಿದ್ವಿ. ಈಗ ಇದ್ರ ಬಗ್ಗೆ ತನಿಖೆ ಆಗಿದ್ದೆ, ಆದ್ರೆ ಯಾರು ಏನು ಎತ್ತ ಮತ್ತೆ ಇದರ ಹಿಂದಿರುವಂತವ್ರು ಯಾರು ಎಲ್ಲರೂ ಕೂಡ ಬೆಳಕಿಗೆ ಬರ್ತಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಈಗ ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ. ಸೊ ನೆಲಮಂಗಲದ ಬಳಿ ಅವರು ಹೇಳಿರುವಂತದ್ದು, ನಮಗೆ ಯಾವುದೇ ನಮ್ಮ ಸರ್ಕಾರಿ ನಿವಾಸಕ್ಕೆ CCTVಗಳು ಇರಲಿಲ್ಲ, ಹಾಗಾಗಿ ಯಾವುದೇ ದೃಶ್ಯಗಳು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನುವಂಥ ದೃಶ್ಯಗಳು ನಮಗೆ ಲಭಿಸಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಆದರೆ ಈಗ ತನಿಖೆಗೆ ಕೊಟ್ಟ ನಂತರ ಎಲ್ಲವನ್ನೂ ಕೂಡ ಕೊಡಬೇಕಾಗತ್ತೆ. ಯಾರು ಬಂದಿದ್ರು, ಯಾರು ಭೇಟಿ ಮಾಡಿದ್ರು, ಎಷ್ಟೋ ಜನ ಬಂದಿದ್ರು, ಯಾರ ಮೇಲೆ ನಿಮಗೆ ಅನುಮಾನ ಬಂದಿದೆ, ಇದೆಲ್ಲವನ್ನೂ ಕೂಡ ರಾಜಣ್ಣ ಅವರು ವಿವರಣೆಯನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ಪ್ರತಿನಿತ್ಯ 100 ಜನ ಭೇಟಿಗೆ ಬರ್ತಾ ಇರ್ತಾರೆ ಕೆಲಸ ಕಾರ್ಯಗಳಿಗಾಗಿ, ಸಚಿವರನ್ನ ಭೇಟಿ ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಯಾರು ಬಂದಿದ್ರು, ಅನುಮಾನ ಬಂದಂಥವರ ಹೆಸರುಗಳನ್ನು ಮುಖಗಳನ್ನು ಅವರು ತೋರಿಸ್ಬೇಕಾಗತ್ತೆ, ಇಂಥವ್ರು ಅಂತೇಳಿ ಐಡೆಂಟಿಫೈ ಮಾಡಬೇಕಾಗತ್ತೆ. ಅಂಥವ್ರನ್ನ ವಶಕ್ಕೆ ಪಡೆದು ನಂತರ ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಆ ನಂತರ ಇದು ಹನಿ ಟ್ರ್ಯಾಪ್ ಮಾಡಿದ್ರಾ ಇಲ್ವಾ ಅಥವಾ ಇದು ಊಹಾಪೋಹನ, ಇದೆಲ್ಲವೂ ಕೂಡ ಬೆಳಕಿಗೆ ಬರಬೇಕಾಗತ್ತೆ. ಅಲ್ಲಿಯವರೆಗೆ ಇದು ಇಂಥದ್ದೇ ಅನ್ನುವ ಪ್ರಕರಣ ಅಂತೇಳಿ ಅಧಿಕೃತವಾಗಿ ಮುದ್ರೆಯನ್ನು ಒತ್ತೋದಕ್ಕೆ ಸಾಧ್ಯ ಇಲ್ಲ ರಮಕಾಂತ್. ಹಾಗಾಗಿ ಈಗ ರಾಜಣ್ಣ ಅವರು ದೂರನ್ನು ಕೊಟ್ಟಿದ್ದಾರೆ. ದೂರಿನ ನಂತರ ತನಿಖೆ ಆಗಬೇಕಾಗತ್ತೆ. SITಗೆ ಕೊಡ್ತಾರಾ ಅಥವಾ ನ್ಯಾಯಾಂಗ ತನಿಖೆಗೆ ಕೊಡ್ತಾರ, ಇದು ಮೊದಲು ನಿರ್ಧಾರ ಆಗಬೇಕಾಗತ್ತೆ, ಸರ್ಕಾರ ಕೊಡಬೇಕಾಗತ್ತೆ. ಆ ನಂತರದಲ್ಲಿ ತನಿಖೆ ಆಗಬೇಕಾಗತ್ತೆ. ತನಿಖೆಯ ನಂತರ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.